ಮೇಡಮ್ ನಾನು ನೋಡ್ತಿರಂಗೆ ಸುಮಾರು ಒಂದು 6 ತಿಂಗಳಿಂದ ರೋಡ್ ಇದು ಹಿಂಗೆ ಇದೆ. ಬೇರೆಯವ್ರು ರಾಜಕಾರಣಿಗಳ ಮನೆ ಮುಂದೆಲ್ಲ ರೋಡ್ ಚೆನ್ನಾಗಿರುತ್ತೆ, ಅವ್ರು ಓಡಾಡೋ ರೋಡ್ ಮಾತ್ರ ಸೂಪರ್ ಆಗಿರುತ್ತೆ. ಈ ಬಡವ್ರ ಬಗ್ಗರು ಮಿಡಲ್ ಕ್ಲಾಸ್ ಪೀಪಲ್ಸು ಓಡಾಡೋ ರೋಡ್ಗಳಲ್ಲಿ ನೀವೇ ನೋಡ್ತಾ ಇದೊಂದು ರೋಡ್ ಅಂತಲ್ಲ, ಪ್ರತಿ ಒಂದು ರೋಡು ಬೆಂಗಳೂರಲ್ಲಿ ಇದೇ ಥರ ಇರೋದು. ಈ ರೋಡ್ಗಳಿಂದನೇ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಆಗ್ತಿದೆ, ಗುಂಡಿಯಿಂದನೇ ಟ್ರಾಫಿಕ್ ಆಗ್ತಾ ಇರೋದು. ಅದು ಬಿಟ್ಟರೆ ಬೇರೆ ಯಾವುದರಿಂದನೇ ಟ್ರಾಫಿಕ್ ಆಗ್ತಾರ ಜಾಸ್ತಿ. ಮೇಡಮ್ ಆಟೋ ರಿಪೇರಿ ನೋಡಿ, ಬೆಳಗ್ಗೆನೆ ಬಂದೆ ಒಂದು ಗುಂಡಿ ಇಳಿಸಿದೆ, 960 ರೂಪಾಯಿ ಆಗಿದೆ ನಂದು ಇಲ್ಲಿ ಬಿಲ್ಲು. ಬ್ರೇಕ್ ಫೇಲ್, ಸಡನ್ನಾಗಿ ಬೈಕವರು ಬ್ರೇಕ್ ಹೊಡೆದ್ರು, ನಾನು ಬ್ರೇಕ್ ಹೊಡೆದೆ, ಬ್ರೇಕ್ ನಂದು ಓಪನ್ ಆಯಿತು, 960 ರೂಪಾಯಿ ಆಗಿದೆ ನಂದು. ಈಗ ನಮ್ಮ ಕಷ್ಟ ಯಾರಿಗೆ ಹೇಳೋದು? 1000 ರೂಪಾಯಿ ದುಡಿಬೇಕಂದ್ರೆ ನಾವು ಸಂಜೆ ಆಗುತ್ತೆ ಇವಾಗ ಈ ಟ್ರಾಫಿಕಲ್ಲಿ ದುಡಿಬೇಕಂದ್ರೆ. 200 ರೂಪಾಯಿ ಬಾಡಿಗೆ ಚೂಸ್ಕೊಂಡ್ರೆ ಹೋಗೋಷ್ಟಲ್ಲಿ 1.5 ಅವರ್ ಬೇಕು. ಈ ರೋಡಲ್ಲಿ ನೋಡಿ ಎಷ್ಟು ಧೂಳಿದೆ, ಧೂಳಿಂದ ಪ್ರತಿಯೊಂದು ಹೋಟ್ಲಲ್ಲೂ ಊಟ ಮಾಡೋಕ್ಕಾಗೋದಿಲ್ಲ, ಎಲ್ಲ ಕಡೆ ಧೂಳಿದೆ. ಮಹೇಶ್ ಅಂತ. ತುಂಬ ತೊಂದರೆ ಆಗ್ತಾ ಇದೆ, ಧೂಳು ಜಾಸ್ತಿ ಬರುತ್ತೆ, ಸತ್ತೋಗ್ತಾ ಇದೀವಿ, ಅರ್ಧ ಧೂಳಿಂದಾನೆ ಸತ್ತೋಗ್ತಾ ಇದೀವಿ ನಾವು. ನೋಡಿ ಅಂಗಡಿ ಓಪನ್ ಮಾಡಿ ಒಂದು 3 ತಿಂಗಳು ಆಯ್ತು, 3 ತಿಂಗಳಿಂದ ಒಂದು 5-6 ಸಾವಿರ ದುಡ್ಡು ಮಾಡಿದ್ದೀನಿ ಅಷ್ಟೇ. ಯಾಕಂದ್ರೆ ಇಲ್ಲಿ ನೋಡಿ ಹಳ್ಳ ಇರೋದಕ್ಕೋಸ್ಕರ ಯಾರು ಕಸ್ಟಮರ್ ನಿಲ್ಲಲ್ಲ, ಈ ರೋಡು ಸರಿ ಇಲ್ಲ, ತುಂಬಾ ಕಷ್ಟ ಇದೆ. ನಿಮ್ಗಿಂತ ಏನೋ ಸರ್ ಇದು ಪೈಪ್ ಲೈನ್ಗೆ ಏನಂತ ಇದ್ ಮಾಡಿರೋದು ಮೇಡಮ್, ಇದು ಪೈಪ್ ಲೈನ್ ಅಂತ, ಅದು ಪೈಪ್ ಎಲ್ಲ ಹಾಕ್ಬಿಟ್ಟಿದಾರೆ, ರೋಡ್ ಹಾಕಿಲ್ಲ ಇನ್ನ. ಅದಕ್ಕೂ ಮುಂಚೆ ಸರಿ ಇತ್ತು ಮೇಡಮ್, ಇದು ಸುಮಾರು 1.5 ವರ್ಷದಿಂದ ಹಂಗೆ ಇದೆ. ಹೌದು ಮೇಡಮ್, ಅದು ಕಾವೇರಿ ನೀರ್ದು ಪೈಪ್ ಹಾಕಿದ್ರು, ಅದರಿಂದ ಇದು ತೊಂದರೆ ಆಗ್ತಿದೆ ಸ್ವಲ್ಪ. ಅಮೀರ್ ಇದು ರೋಡ್ ಓಡಾಡಕ್ ಆಗ್ತಿಲ್ಲ, 3 ತಿಂಗಳಿಂದ ಹಿಂಗೆ ಇದೆ. ಆ MLA ಮನೆ ಇಲ್ಲೇ ಮುಂದೆ ಇದೆ, ಅವ್ನು ಓಡಾಡ್ತಾನೆ ಇಲ್ಲ ಈ ರೋಡಾಗ, ಅದು ಗೊತ್ತಾಗ್ತಿಲ್ಲ. ಫಸ್ಟ್ ಆಫ್ ಆಲ್ 3 ತಿಂಗಳಿಂದ ಓಡಾಡಕ್ ಆಗ್ತಿಲ್ಲ, ರೋಡ್ ಗುಂಡಿ ಹೆಂಗ್ ಬಿದ್ದಿದೆ ಅಂತ ಗೊತ್ತಿಲ್ಲ. ಅದು ಪೈಪ್ ಲೈನ್ ಅಂತ ಮಾಡಿದಾರೆ, ಆ ಕಡೆ ಸೈಡ್ ಮಾಡಿದಾರೆ, ಆ ಆಂಗಲ್ ಆಗಿ ಮಾಡಿದಾರೆ, ಬಟ್ ಈ ಕಡೆ ಸೈಡಿಗೆಲ್ಲ ಡ್ಯಾಮೇಜ್ ಎಲ್ಲ ಹಂಗಿದೆ, ಅದನ್ನ ಮುಚ್ಚಿದಾರೆ ಕರೆಕ್ಟ್ ಆಗಿ. ಇದು ಟಾರ್ ಹಾಕಕ್ಕಾಗಿಲ್ಲ ಇನ್ನು. 3 ತಿಂಗಳಿಂದ ಇದೇ ಕತೆ ಐತಿ ಆ ಸರ್ಕಲ್ ಇಂದ. ಅಪ್ಪ ದೊಡ್ಡ ನಮಸ್ಕಾರ ಸರ್ BMP ಅವ್ರಿಗೂ. ಎಲ್ಲಾ ಕಡೆ ಗುಂಡಿ ಬಿದ್ದು ಜನನೇ ಹೆಂಗ್ ಅಡ್ಜಸ್ಟ್ ಆಗಿ ಹೋಗ್ತಾರೆ ಅಂತ ನೀವೇ ನೋಡ್ಬಿಡಿ, ಸಾಕಾಗೋಯ್ತು. ಇದಕ್ಕಿಂತ ಇನ್ನೇನು ಕೆಟ್ಟದಾಗ ಹೇಳಕ್ಕಾಗಲ್ಲ ನಾವು, ಅವ್ರಿಗೆ ಮರ್ಯಾದಿಲ್ಲ. ಹತಿನೇಶ್ ಅಂತ. ಕಳೆದ 1.5 ವರ್ಷದಿಂದ ಪ್ರಯಾಣಿಕರಿಗೆ, ವಾಹನ ಸವಾರಿಕರಿಗೆ ಹಾಗೂ ಬಸ್ಸಲ್ಲಿ ಹೋಗಿರೋರು ಒಂದ್ ವೇಳೆ ಏನಾದ್ರು ಮಳೆಗೆಲೆ ಬಂದ್ಬಿಟ್ಟು ನೀರು ತುಂಬ್ಕೊಂಡ್ಬಿಟ್ರೆ ಯಾವ್ದು ರಸ್ತೆ ಯಾವ್ದು ಗುಂಡಿ ಅಂತ ತಿರಲ್ಲ. ತುಂಬಾ ಜನ ನನ್ನ ಎದುರುಗಡೆ ಬಿದ್ದಿದ್ದಾರೆ. ಹೋದ್ಸತಿ ಎಲ್ಲ ಮಳೆ ಎಲ್ಲ ಬಂದಾಗ ಆದಷ್ಟು ಬೇಗ ಇಲ್ಲಿರುವಂಥ BBMP ಅಧಿಕಾರಿಗಳು, ಆಗ BWCS ಕಾಮಗಾರಿಗಳು, ಆಮೇಲೆ ಸರ್ಕಾರಗಳು, ಸ್ಥಳೀಯ ಮುಖಂಡರು ಯಾವುದೊಂದು ಪರಿಹಾರ ತಗೊಂಡ್ಬಿಟ್ಟು ಜಲ್ದಿ ಗುಂಡಿ ಮುಚ್ಚುವಂಥ ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿ. ಯಾಕಂದರೆ ಮುಂದೆ ಹಾಸ್ಪಿಟ್ಲ್ ಇದೆ, ಹಾಸ್ಪಿಟ್ಲ್ಗೆ ಯಾರಾದ್ರು ಬರ್ಲಿಕ್ಕೂ ತುಂಬ ತೊಂದರೆ ಆಗ್ತಾ ಇದೆ. ಇದೊಂದು ಪ್ರಾಬ್ಲಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 1.5 year 2 years ಈ ಒಂದು ಸ್ಟ್ರೆಚ್ ಮಾತ್ರ ತುಂಬ ತೊಂದರೆ ಆಗ್ತಾ ಇದೆ. ನನ್ನ ವೆಹಿಕಲ್ ಆಲ್ಮೋಸ್ಟ್ ಒಂದು 7-8 ಸತಿ ಸರ್ವಿಸಿಂಗ್ ಕೊಟ್ಟಿದ್ದೀನಿ, ಒಂದು 4-5 ಟೈರ್ ಚೇಂಜ್ ಆಗಿದೆ. ಸೊ ದಯವಿಟ್ಟು ಇದು ಸರ್ಕಾರ ಗಮನಕ್ಕೆ ತಗೊಂಡ್ಬಂದ್ಬಿಟ್ಟು ದಯವಿಟ್ಟು ಇದನ್ನ ಅತಿ ಶೀಘ್ರದಲ್ಲಿ ಇದೊಂದು ವಿನಯ್ ಕುಮಾರ್ ಅಂತ ಇಲ್ಲೇ ಸ್ಥಳೀಯ ಇಲ್ಲಿ MS ಪಾಳ್ಯದಲ್ಲಿ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.